ಮಾಡ್ತಿದ್ದೀರಿ ಮಗಳು? ಈ ಕಾಡು, ಈ ಮೇಡು, ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಈ ಕಾಡು ಮೇಡು. ಈ ಕಾಡು ಮೇಡಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು, ಇದೊಂದು ದೊಡ್ಡ ಪ್ರಾಣಿ ಎಲ್ಲ ಇದೆಯಲ್ಲ, ಇವರೆಲ್ಲ ತೋರಿಸ್ತೀನಿ ಬನ್ನಿ. ನೋಡ್ರಿ ಹೆಂಗಿದೆ. ಯಾವ ಶೇಪಲ್ಲಿ ಇದೆಯಪ್ಪ ಇದು? ಗೊತ್ತಿಲ್ಲ. ನೋಡಿ, ಒಂದೊಂದು ಎಲೆನೂ ಒಂದೊಂದು ಥರ ಇದೆ ನೋಡಿ ಕಿಶು. ಇದು ಒಂಥರ ಇದೆ, ಇದು ಒಂಥರ ಇದೆ. ಆಮೇಲೆ ಇದು ನೋಡಿ, ಇದು ಒಂದು ಶೇಪಲ್ಲಿದೆ. ಎಷ್ಟು ಡಿಸೈನ್ ಮಾಡ್ಕೊಂಡಿದೆಯಲ್ಲ ಅದು. ಬನ್ನಿ ಕಳೆಗಿರೋಣ. ಇವತ್ತು ಭಾನುವಾರ, ಸ್ಕೂಲು ರಜೆ ಆಯಿತು ಮಕ್ಕಳಿಗೆಲ್ಲ. ಅದಕ್ಕೆ ಇಲ್ಲಿ ಇವತ್ತು ಕಳೆ ಕೀಳೋದು ಹೆಂಗೆ, ತೋಟದಲ್ಲಿ ಬೆಳೆದಿರೋ ಕಳೆನ ಅಂತ ಕಸ ತೆಗಿಯೋ ಕರ್ಕೊಂಡಿದ್ದೀನಿ ತೋರ್ಸಕ್ಕೆ ಮಕ್ಕಳಿಗೆ. ಖುಷಿಯಿಂದ ಎಲ್ಲ ಕಿತ್ತಾ ಇದ್ದಾರೆ. ಅವ್ರು ತಮ್ಗೆ ಯಾವಾಗ ಬೇಕಾ ಕಸ ಎಲ್ಲ ಕಿತ್ತಾ ಇದ್ದಾರೆ. ಇವ್ರು ಏನಮ್ಮ ಕಲರ್ ಕಲರ್ ಹೂ ಕಿತ್ಕೊಂಡ್ಬಂದಿದ್ದೀರಾ? ಇಲ್ಲಿ ಹಾಕ್ಬಿಟ್ಟು ಕಿತ್ಬಿಟ್ಟು ಬರುವಾಗ ದಾರಿಯಿಂದನೇ ಗೇಟಲ್ಲೆಲ್ಲ ಫುಲ್ ಬೆಳ್ಕೊಂಬಿಟ್ಟಿತ್ತು. ಹಾಗಾಗಿ ಕಾರ್ ಬರೋಕೆ ಒಂದಿಷ್ಟು ಕಿತ್ಕೊಂಡ್ಬಂದ್ವಿ ರೋಡು. ಈಗ ಒಂದೊಂದು ಸುಮ್ಮನೆ ಇಲ್ಲೇನು ಭಾಳಿಲ್ಲ. ವಾ ನೋಡಿ ಕಿಶು ಹೆಂಗೆ ಬರುತ್ತೆ, ಇದು ಚೆನ್ನಾಗಿದೆ. ಇದು ಈಗ ಬಂದ್ಬಿಡ್ತದೆ, ಮಳೆ ಆಗಿದೆಯಲ್ಲ ಹಾಗಾಗಿ ಬೇಗ ಬರ್ತದೆ ನೋಡಿ. ಬೇರು ನೋಡಿ ಕಿಶು, ಇದು ಏನಪ್ಪ ಇದು? ಬೇರು. ನೋಡಿ ಹಳ್ಳಿಗೆ ಮಕ್ಕಳನ್ನ ಸಂಡೆಗೆ ಒಂದ್ಸಲ ಸುಟ್ಟಿದ್ದಾಗ ಹಿಂಗೆ ತೋಟಕ್ಕೆ ಕರ್ಕೊಂಡ್ರೆ ಅವರು ಇದು ಪ್ರಾಕ್ಟಿಕಲ್. ಇದು ಸ್ಕೂಲಲ್ಲಿ ಬರೀ ತೇರಿ ಕೇಳಿರ್ತಾರೆ ನೋಡಲ್ಲ. ಬಾಬಾ ಮಗಳು ನೋಡಿ ಹೆಂಗೆ ಕಿತ್ತಾಳೆ ಕೆಲಸ. ಏನಪ್ಪ ಇವನು ಎಲೆ ಹೂವು ಸ್ಟಾರ್ ತರದಿದೆ. ಸ್ಟಾರ್ ಇದರ ಒಳಗಡೆ ನೋಡಿ ಸ್ಟಾರ್ ಇದ್ದಂಗೆ. ಸ್ಟಾರ್ ಕಲರ್ ನೋಡಪ್ಪ ಹೆಂಗಿದೆ. ಅದಕ್ಕೆ ಮೆರೂನ್ ಕಲರ್ ಪೇಂಟ್ ಮಾಡ್ಕೊಂಡಿದೆ. ಒಳಗಡೆ ಒಂದು ಚಿಕ್ಕ ಹೂ ಇರೋದು ಅದರಲ್ಲಿ. ಸ್ಟಾರ್ ಇದೆ ನೋಡೋದಕ್ಕೆ. ಸ್ಟಾರ್ ಹೌದಲ್ಲ ಕಿಶು? ನೀ ಇದನ್ನ ತಗೊಂಡು ನೋಡಿ, ಇದನ್ನ ಮನೆಗೆ ತೊಗೊಂಡೋದ್ರೆ ಪೇಂಟಲ್ಲಿ ಅದ್ಬಿಟ್ಟು ಈ ಥರ ಪೇಂಟಲ್ಲಿ ಅದ್ಬಿಟ್ಟು ಹಿಂಗೆ ಡಿಸೈನ್ ಮಾಡಿದರೆ ಈ ಶೇಪೇ ಬರುತ್ತೆ ಅಲ್ವಾ ಗೌರಿ? ಹಾಂ, ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅಲ್ಲೊಬ್ರೇನೋ ಅವಲ್ಲೇನೋ ಕೀಳ್ತಾವ್ರಲ್ಲ, ಯಾರವರು? ಅವರು ಕಾಯಿ ಹುಡುಕ್ತಾ ಇದ್ದಾರೆ. ಏನು ಕಾಯಿ? ತೆಂಗಿನಕಾಯಿ. ಹಾಂ, ಹೌದಾ? ಕಾಯಿ ಬಿದ್ದಿರ್ತಾವಲ್ಲ ಉದ್ರಿ ಕೆಳಗಡೆ ಬಿದ್ದಿದಾವ ಅಂತ ಹುಡುಕ್ತಾ ಇದ್ದಾರೆ. ಹೌದಾ? ಯಾರವರು? ನಿಮ್ಮ ತೋಟದ ಕೂಲಿಯವರಾ? ನಮ್ಮ ಪರಮೇಶ್ ಅವರ ತಂದೆಯವರು, ನಮ್ಮ ಮಾವನವರು. ಓಹೋ, ಈ ಬಿಕೇಮ್ ಕೂಲಿ ಅಲ್ಲ, ಅವರಿಗೆ ಮಾಡೋದ್ರಲ್ಲಿ ಇಷ್ಟ ಆಯ್ತು ತೋಟದಲ್ಲಿ. ಓಕೆ, ಕಾಯಿ ಹುಡುಕ್ತಾ ಇರ್ತಾರೆ. ಅಲ್ಲಿ ತಲೆ ತುಡುಕ್ತಾ ಇದ್ದಾರೆ. ಈಗ ತಕ್ಷಣ ಬೀಳ್ಬೋದ ಅಂತ ಅವ್ರ ಸ್ಕೀಮ್. ಈಗ ಕ್ಯಾಚ್ ಹಿಡ್ಕೊಂಡ್ಬಿಡೋಣ, ನೆಲಕ್ಕೆ ಯಾಕೆ ಬೀಳಿಸ್ಬೇಕನ್ನ ಅಂತ. ಏನು ಇಷ್ಟೊಂದು ಹುಲ್ ಬೆಳಗ್ಗೆ ಬಿಟ್ಬಿಟ್ಟಿದ್ರಲ್ಲ, ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಮಾಡಿಲ್ಲ ಇದ್ದಾರೆ ಕೆಲಸ, ಏನಾದರೂ ಮಾಡಬೇಕು. ಮಕ್ಕಳು ಕೆಲಸ ಮಾಡ್ತಿದ್ದಾರೆ ತೋಟದಲ್ಲಿ ಬಂದು. ಸಖತ್ತಾಗಿದೆ ನೋಡ. ಇಷ್ಟು ಒಮ್ಮೆ ಕಿತ್ತಿರೋದನ್ನ ಇದನ್ನ ಹೆಂಗೆ ಶಕ್ತಿಶಾಲಿ ಬಲವಾನ್. ನೀನಾ? ಆಮೇಲೆ ನಿಮ್ದು ಇನ್ನು ಏನು ಜಲ್ಲಿಕಲ್ ಕಾನ್ಸೆಪ್ಟ್? ರೋಡ್ ದಾರಿ ಮಾಡೋಣ ಅಂತ ಜಲ್ಲಿಕಲ್ ಹಾಕಿದೀವಿ. ಮತ್ತೆ ತೆಗ್ಗಿತ್ತಲ್ಲ ಏನ್ ಗೊತ್ತಾ ಇದು? ಇಲ್ಲಿ ಇದನ್ನ ಇಲ್ಲಿದೆಯಲ್ಲ ಇದ್ರದ್ದು ಅದು ನೋಡು ಎಳೆದಿದ್ದಾಗ ಹಿಂಗಿರುತ್ತದು ಆಯ್ತಾ. ಆಮೇಲೆ ಹಿಂಗಾಗುತ್ತೆ ಆಯ್ತಾ. ಅದರದ್ದು ಇದು ವರ್ಷನ್, ಇದು ಬೀಜ ಆದ್ಮೇಲೆ ಹಿಂಗಾಗುತ್ತೆ ಕಿಶು. ಇದು ಎಳೆಯೋದು, ಇದು ಒಂದು ಸ್ವಲ್ಪ ಬೀಜ, ಇದು ಜಾಸ್ತಿ ಬೀಜ ಆದ್ಮೇಲೆ. ಇದ್ರ ಹೆಸರು ಏನು ಗೊತ್ತಾ? ತೊರೆ ತಪ್ಪಲ ಅಂತೀವಿ ನಮ್ಮ ಕಡೆ. ಏನಂತೀವಿ ಇದಕ್ಕೆ? ತೊರೆ ತಪ್ಪಲ. ತೊರೆ ಅಂದ್ರೆ ಏನು ಗೊತ್ತಾ? ಹಸುಗಳಿರ್ತಾವಲ್ಲ, ಕೆಚ್ಚಲನ್ನ ದಪ್ಪ ಮಾಡ್ಕೊಳ್ಳೋದಕ್ಕೆ ತೊರೆ ಮಾಡ್ಕೊಳ್ಳೋದು ಅಂತಾರೆ. ಕೆಚ್ಚಲ ಎಂದೇ ಅಂದರೆ ಹಾಲಿಂದ ಅದರದ್ದು ಮೊಲೆ ಇರುತ್ತಲ್ಲ, ಅದನ್ನು ದಪ್ಪ ಮಾಡೋದಕ್ಕೆ ತೊರೆ ಬರೋದು ಅಂತಾರೆ. ತೊರೆ ಅಂದರೆ ಇದಕ್ಕೆ ಯಾಕೆ ತೊರೆ ತಪ್ಪಲ ಅಂತಾರೆ ಅಂದರೆ, ಈ ತಪ್ಪಲ ಇದೆಯಲ್ಲ ಇದನ್ನು ತಿಂದರೆ ಹಸುಗಳಿಗೆ ತೊರೆ ಬರುತ್ತೆ, ಜಾಸ್ತಿ ಬರುತ್ತೆ ಹಾಲು ಅಂತ. ಹಂಗಾಗಿ ಆ ಥರ ಹಾಲು ಜಾಸ್ತಿ ಮಾಡೋದಕ್ಕೆ ಈ ಸೊಪ್ಪನ್ನು ಬಳಸ್ತಾರೆ. ಕೊಡೋವಂಥ ಸೊಪ್ಪು ಇತ್ತು, ಅದಕ್ಕೆ ತೊರೆ ತಪ್ಪಲ ಅಂತಾರೆ. ಇದ್ರ ನೋಡಿ, ಇದರಲ್ಲಿ ಹಾಲು ಇರ್ತಾವೆ ನೋಡಿ. ಇದರಲ್ಲಿ ಇದನ್ನ ಹಿಂಗೆ ಮುರಿದ್ರೆ ಹಾಲು ಬರ್ತವೆ. ಆದರೆ ಕೆಟ್ಟದಲ್ಲ, ಇದು ಒಳ್ಳೆಯದೇ. ಇದನ್ನು ಹಸುಗಳು ಜಾಸ್ತಿ ತಿಂದರೆ ಹಾಲು ಜಾಸ್ತಿ ಆಗುತ್ತೆ ಹಸು ಹೊಟ್ಟೆಯಲ್ಲಿ. ನಮ್ಮದು ಚಿಕ್ಕವರಿದ್ದಾಗ ನಾವು ನಮ್ಮ ಮನೇಲಿ ಆಕಳ ಇತ್ತು, ಹುಡುಕಿ ಇದನ್ನು ಕಿತ್ತಿ ಅದಕ್ಕೆ ತಿನ್ನಿಸ್ತಾ ಇದ್ವಿ. ಇದನ್ನು ತೊರೆ ತಪ್ಪಲ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ತೊರೆ ತಪ್ಪಲ ಅಂತೀವಿ. ಇದು ಹುಲಿ ಹಣ್ಣು ಗೊತ್ತಾ ನಿಮಗೆ? ಇದು ಹುಲಿ ಹಣ್ಣಿನ ಗಿಡ. ಇದು ನೋಡಿ ಸಣ್ಣ ಸಣ್ಣ ಆಗ್ಯಾವ ನೋಡಿ. ಇಲ್ಲಿ ಹುಲ್ಲಿಕಾಯಿ ಆಗ್ಯಾವ ನೋಡಿ. ಇನ್ನೂ ದೊಡ್ಡವು ಆಗ್ತಾವೆ ಇವು. ಈಗ ಕಾಯಿ ಮೊದಲು ಈ ಥರ ಕಾಯಿ ಆಗ್ತಾವ, ಆಮೇಲೆ ಈ ಕಲರ್ ಆಗ್ತಾವೆ, ಆಮೇಲೆ ಕಪ್ಪು ಕಲರ್ ಆಗ್ತಾವೆ ಇವು. ಅದನ್ನು ತಿನ್ನಬೇಕು. ತಿಂದರೆ ನಾಲಿಗೆಲ್ಲ ಕಪ್ಪಾಗಿರ್ತದೆ ಅದನ್ನು. ಆಮೇಲೆ ಅದನ್ನು ನಾವು ಕಿಶು ಪೇಂಟ್ ಮಾಡೋಕ್ಕೂ ಬಳಸ್ಬೋದು ಕಿಶು. ಈ ಕಲರ್ನ ಇದು
ಕಾಯಿ ಇದಾದ್ಮೇಲೆ ಹಿಂಗೆ ಆಗ್ತವೆ, ಆಮೇಲೆ ಫುಲ್ ಬ್ಲ್ಯಾಕ್ ಆದರೆ ಇದು ಹಣ್ಣಾಗಿದೆ ಅಂತ ಅರ್ಥ. ನಾವು ಹೈಸ್ಕೂಲ್ ನಾವು 7ನೇ ಕ್ಲಾಸ್ ನಮ್ಮ ಚಿಕ್ಕಬಜೂರು ಶಾಲೆಗೆ ಹೋಗುವಾಗ ಅಲ್ಲಿ ತುಂಬ ಇತ್ತು ಕೃಷಿ ಇದು ಆಯಿತಾ. ನಾವು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಇದನ್ನು ಊಟ ಆದಮೇಲೆ ಇದನ್ನ ಹೋಗಿ ತಿನ್ನೋರು. ಹುಲಿ ಹಣ್ಣು ಅಂತಿದ್ವಿ ಇದಕ್ಕೆ ನಾವು. ನಾಲಿಗೆಲ್ಲ ನೀಲಿ ಕಲರ್ ಆಗೋದು, ಕಪ್ಪು ನೀಲಿ ಆಗೋದು ತಿಂದರೆ. ಆ ದೂರದಲ್ಲಿ ಒಬ್ರು ಯಾರೋ ಇದ್ದಾರೆ, ಅವರು ನಿಮ್ಗೆ ಕರಿತಾ ಇದ್ದಾರಲ್ಲ. ನಮ್ಮ ಮಾನ್ಯ ಅತ್ತೆಯವರು, ಸನ್ಮಾನ್ಯ ಅತ್ತೆಯವರ, ಸನ್ಮಾನ್ಯ ಅತ್ತೆಯವರು. ಇವ್ರು ಯಾರು ಬಂದಿದ್ದಾರಲ್ಲ? ಅವರು ಭಗವತಿಯವರು, ನಮ್ಮ ಮನೆಯ ಭಗವತಿಯವರು. ಸಂಡೇ ಅವರು ಔಟಿಂಗ್ ಬಂದಿದ್ದಾರೆ ನಮ್ಮ ಜೊತೆಗೆ. ಹೌದಾ? ಕಾರಲ್ಲಿ. ಪಾಪ ಬೆಂಗಳೂರಿನಿಂದ ತೋಟಕ್ಕೆ ಬಂದಿದೆ ಅದು. ಬಾಕ್ಸ್ ತರ ಇದೆ. ಹೌದು, ಕರೆಕ್ಟ್. ಇದನ್ನ ಹಿಂಗ್ ಮಾಡ್ಬಿಟ್ರೆ ಇದು ಪುಟ್ಟಕಂತ ಹೊಡಿ. ಎಲ್ಲ ನನ್ನ ಮಗಳು ಮೇವು ಮಾಡ್ಕೊಂಡು ಬರ್ತಿದ್ದೆ. ಫುಲ್ಲು ಹೊರೆ ಹೊತ್ಕೊಂಡು ಬರ್ತೀರೋ. JDS ಪಕ್ಷದ ಸಿಂಬಲ್ ಥರ ಬರ್ತಾ ಇದೆ ಇದು. ಸರ ಬಾಗುರ ನೋಡಿ, ಇದ್ರ ಮೇಲೆ ಕಾಲಿಡು ಟಕ್ ಅನ್ನತ್ ನೋಡು. ಆ ಬೀಜ ಐತಲ್ಲ ಮೇಲೆ ಕಾಲಿಡು, ಅದರದ್ದು ಇದು ಇಲ್ಲಿಡು, ಬಿದ್ದೋಯ್ತಾ ದೊಡ್ಡದು. ಅದ್ರ ಮೇಲೆ ಇಡು. ಓ ಮೇಡಮ್, ಅದಷ್ಟು ಕುಲಾಯಿಸ್ತಲ್ಲ ನಿಮ್ಮದು. ನೋಡಿ, ದೊಡ್ಡ ಕಾಯಿನೂ ಸಿಕ್ಬಿಟ್ಟಿದೆ, ಉದುರಿ ಬಿದ್ದುಬಿಟ್ಟಿದೆ. ತಗೊಮ್ಮ, ಎಲ್ಲ ಕಲೆಕ್ಟ್ ಮಾಡ್ಕೊಳಮ್ಮ. ಕಾಯ ಎಳ್ನೀರ ಇದು ಏನು ಇದು ತರಳ? ತರಳ ಅಂದ್ರೆ ತರಳ ಅಂದ್ರೆ ಒಣಗಿರೋದು. ಒಣಗಿರೋದು ಅದು. ಅಲ್ಲ, ಐ ಮೀನ್ ಒಳಗಡೆ ನೀರಿದೆಯಾ ಏನು ಅಂತ? ಇಲ್ಲ, ಅಂದ್ರೆ ತೆಂಗಿನಕಾಯಿ ಆಗತ್ತದು. ಇದು ಆಗಲ್ಲ, ಕೊಬ್ಬರಿ ಅಲ್ಲ, ಕೊಬ್ಬರಿ ಕಾಯಿ. ಅದ್ರಲ್ಲಿ ಇದು ಇದರ ಬೀಜ ಇದ್ರ ಮೇಲೆ ಕೊಡು. ನಾವು ಇದ್ರ ಮೇಲೆ ಕುತ್ಕೊಂಡು ಅವಾಗ ತಳ್ಕೊಂಬರ್ತಿದ್ವಪ್ಪ. ನಮ್ಗಿದೆ ಅವಾಗ ಗಾಡಿಗಳು, ಹಿಂಗೆ ಕುತ್ಕೊಂಡು ಹಿಂಗೆ ಎಳ್ಕೊಂಡು ಬರೋರಪ್ಪ ನಮ್ಮ ರೋಡಲ್ಲಿ. ಅಯ್ಯೋ ಕುಂಡಿ ಆಯ್ತು. ಇದು ರೋಡ್ ಸರಿ ಇಲ್ಲ, ಅದಕ್ಕೆ ನೋಡು ಹಿಂಗೆ ಕುತ್ಕೊಂಡ್ರೆ ಕುತ್ಕೋ, ಚೆನ್ನಾಗಿ ಹಿಡ್ಕೊಂಡು ನಾವು ಎಳ್ಕೊಂಡು ಹೋಗ್ತೀವಿ ಅಂತ. ನಮ್ಮ ಗಾಡಿಗಳಮ್ಮ ಇವೆಲ್ಲ. ಅವಾಗ ನಾವು ಇದ್ರಲ್ಲಿ ಆಡ್ತಿದ್ವಿ ಅವಾಗ ನಮ್ಮೂರಲ್ಲಿ. ಮೇಡಮ್ ಮೊನ್ನೆ ಕಾಯಿಗೆ ಹುಡುಕಿ ಬನ್ನಿ ಇಲ್ಲಿ ತಗೊಳ್ಳಿ ಕಡ್ಡಿ. ಹಾವು ಗೀವು ಇರ್ತಾವಂತ ಇದನ್ನ ತಗೊಂಡು ಹೋಗ್ಬೇಕು. ಬಿದ್ದಿದ್ಯಾ? ಕಾಣಿಸ್ತಿಲ್ಲ. ಚೆನ್ನಾಗಿದೆ. ಇಲ್ಲ ಅಲ್ವಾ ಇಲ್ಲಿ? ಬಹುಶಃ ಮೇಲೂ ಇಲ್ಲ. ತುಂಬ ಮೇಲಾಗಿದೆ, ಅದು ಕಾಯಿ ಇಲ್ಲ ಗಿಡದಲ್ಲಿ. ಗಿಡ ಅಲ್ಲ, ಮರ. ಗಿಡನೇ ನಮಗೆ, ನಾವು ಗಿಡ ಅಂತೀವಿ. ಮರನ ಏನಂತೀರಾ? ಮರ ಅನ್ನೋದೇ ಅಲ್ಲ ನಾವು. ಮರ ಅನ್ನೋ ಪದನೇ ಇಲ್ಲ ಉತ್ತರ ಕರ್ನಾಟಕ ಡಿಕ್ಷನರಿಲಿ. ಇಲ್ಲ, ಬರೀ ಗಿಡ. ಮತ್ತು ಮರ ಅನ್ನೋ ಪದಕ್ಕೆ ಅರ್ಥ ಏನು ಡಿಕ್ಷನರಿಲಿ ಇದೆಯಲ್ಲ? ಮರ ಅಂದರೆ ಗಿಡ ಅಂತ. ಗಿಡಕ್ಕೆ ಏನಂತೀರಾ ನೀವು? ಗಿಡನೇ ಎಲ್ಲನೂ. ಮರಕ್ಕೆ ಸಣ್ಣ ಗಿಡ, ದೊಡ್ಡ ಗಿಡ ಅಷ್ಟು 2 ಪದ ಹೇಗೆ ಬಳಸ್ಬೇಕು? ಸಣ್ಣ ಗಿಡ, ದೊಡ್ಡ ಗಿಡ. ದೊಡ್ಡ ಗಿಡ ಸಣ್ಣ ಗಿಡ ಅಂತ ವಿಚಿತ್ರ ಬಳಸಬಹುದು. ಗಿಡ ಮರ ಅಂತ ಬಳಸ್ಬೋದು. ಗಿಡ ಮರ ಬಳ್ಳಿ ಅಂತ ಹಾಡೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹೆಂಗೆ ಮಾಡ್ತೀರಾ? ಅವಾಗ ಗಿಡ ಗಿಡ ಬಳ್ಳಿ ಅಂತ ಹಾಡ್ತೀರಾ? ಏನಪ್ಪ, ನಾವು ಹಾಡು ಬರ್ದವ್ರದ್ದು ಹೆಂಗೆ ಬರ್ತಿರ್ತಾರೆ ಹಂಗೆ ಆಡ್ತೀವಿ ಅಷ್ಟೇ. ಬರ ಆ ತಾತನ ಕೊಡ ಕಾಯಿ. ಇದು ಔಡೆಲ್ಲ ಗಿಡ ಅಂತಾರೆ ಇದಕ್ಕೆ. ಇದನ್ನ ತಂಪಾಗತ್ತಂತೆ ತುಂಬ. ಇದರಿಂದನೇ ಹರಳೆಣ್ಣೆ ಮಾಡ್ತಾರಲ್ವಾ ನಿಮ್ಮ ಕಡೆ? ಅದೇ ಹರಳೆಣ್ಣೆ, ಅದು ತಂಪಲ್ಲ ಹಂಗೆ. ನಿಮ್ಮ ಕಡೆ ಇಲ್ಲೂ ಹರಳೆಣ್ಣೆ? ನಮ್ಮ ಕಡೆ ಇಲ್ಲ. ನಿಮ್ಮ ಕಡೆ ಏನಿದೆ ಫಸ್ಟ್ ಹೇಳೋದನ್ನ? ಕೊಬ್ಬರಿ ಎಣ್ಣೆ ಇದೆ, ಒಳ್ಳೆಣ್ಣೆ ಇದೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾ ಪುಡಿ. ನೀರು ಬಂದಿಲ್ಲ ಹಳ್ಳದಲ್ಲಿ? ಹಳ್ಳ ಇದೆ ನಮ್ಮ ತೋಟದಲ್ಲಿ. ಸರಿ. ಬೇವಿನ ಮರ. ಓ ಸುವಿ, ನೀರು ಬಂದಿದೆ ಸುವಿ ಇದಕ್ಕೆ ಹಳ್ಳಕ್ಕೆ ಅಲ್ವಾ? ಇನ್ನು ಈಗ ಶುರುವಾಗಿದೆ ಮಳೆಗಾಲ, ಬಂದ್ಬಿಟ್ಟು ಈ ಸಲ ಬರುತ್ತೆ ನೀರು ಅನ್ಸುತ್ತೆ. ಅಲ್ಲಿಂದ ಬಂದಿದೆ ನೋಡು, ನಾವು ಪೈಪ್ ಹಾಕಿದ್ವಲ್ಲ, ಪೈಪಿನ ಹರಿದಿದೆ ನೀರು. ಬಾಯಿ ಕಡೆ ಹುಷಾರು. ಸ್ವಲ್ಪ ಕಟ್ಸ್ಬೇಕು. ಇದೇನಮ್ಮ? ಇದು ನಾವು ಒಂದು ಹಳ್ಳ ತೋಡಿದ್ದೀವಿ, ಕೃಷಿ ಹೊಂಡ ಅಂಥೇಳಿ. ಕೃಷಿ ಹೊಂಡ ಮಾಡಿದ್ದೀವಿ, ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಅರ್ಧ ಆಗ್ಯದ, ತೋಡಿದ್ದಾಗ್ಯದ. ಅದಕ್ಕಿನ್ನೊಂದು ಸ್ವಲ್ಪ ಶೇಪ್ ಗೀಪ್ ಮಾಡೋದು ಅದ ಕೆಲಸ. ಥ್ಯಾಂಕ್ ಯು. ನೀವೊಂದು ಹಾಕೊಳ್ತೀರಾ ತಲೆಗೆ? ತಲೆ ಬಿಸಿ ಆಗಲ್ಲ, ಹಾಕೊಳ್ಳಿ. ನೋಡಿ, ನನ್ನ ಮಕ್ಕಳು ಛತ್ರಿ ಹುಡ್ಕೊಟ್ಟಿದ್ದಾರೆ ನನಗೆ. ತಲೆ ಮೇಲೆ ಹಾಕೋಚಿನ ಇದನ್ನ ಹಾಕೊಂಡು ತಿರ್ಗಾಡಪ್ಪ ತಲೆ ಮೇಲೆ, ಬಿಸಿಲಾಗಲ್ಲ.
ಮೈ ಬಿಸಿಲಾಗಲಿ ಗೌರಿ ಹಾಕೋ ತಲೆ ಮೇಲೆ ಹಿಂಗೆ ಇಟ್ಕೋಬೇಕು. ಬಿಸಿಲಿಗೆ ನ್ಯಾಚುರಲ್ ಆಗಿ ನನ್ನ ಮಗ ಮಾಡಿರೋ ಛತ್ರಿ ಇದು ನೋಡಿ, ತಂಪಾಗಿರುತ್ತೆ ಬಿಸಿಲಿಗೆ. ಅವ್ನು ನೋಡಿ ಹೆಂಗೆ ಹಾಕೊಂಡು ಹೋಗ್ತಿದ್ದಾನೆ, ಮೈಗೂ ಬಿಸಿಲಾಗಬಾರ್ದು ಅಂತ ಮೈ ಮೇಲೆ ಬೇಡ ಹಾಕೊಂಡು ಹೋಗ್ತಿದ್ದಾನೆ ಅವನು. ಈ ಥರದೇ ಬೆಳೆಸ್ಬೇಕಾಗಿರೋದು ಲೈಫ್ ಫೆನ್ಸಿಂಗ್. ಮಳೆ ಮಾತ್ರ ಹೆವಿ ಬಂದಿದೆ. ಇವಾಗ ನಾವು ಇದೀವಲ್ಲ ಪಾಪ, ಆ ಬಿದ್ದರ ಮರ ಇದೆಯಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ. ಯಾಕೆ? ಯಾಕಂದ್ರೆ ಬಿಲ್ಲು ಬಾಣ ಕೊಳ್ಳಲು ಎಲ್ಲ ಮಾಡೋದಲ್ಲ, ಅದಕ್ಕೆ ತಗೊಳಕ್ಕೆ ಕಟ್ಟಿಸ್ತೀವಿ. ಇದು ನೋಡ್ರಿ, ಇದು ಪಕ್ಷಿ ಇಲ್ಲಿ ಹೋಗುತ್ತೆ. ನೋಡಿ, ಇದು ಹಿಂಗೆ ಮರ ಕಟ್ಟಿರ್ತದೆ ನಿಂಗೆ. ಅಲ್ಲಿ ಅಲ್ಲಿ ನೋಡಿ ಪಾಪ, ಇದ್ರೆ ಏನಾಗುತ್ತೆ, ಇದು ಒಳಗಡೆ ಹಿಂಗೆ ಬರುತ್ತೆ. ಹಿಂಗೆ ಒಳಗಿಂದ ಬಂದು ನೋಡಿ ಇಲ್ಲಿ ಮಡಗಿಡೋದು. ಇದು ಮೊಟ್ಟೆ ಇಡುತ್ತೆ ಇಲ್ಲಿ ನೋಡಿ, ಒಳಗಡೆ ಬರೋ ದಾರಿ ಇದು. ಮತ್ತೆ ಇಲ್ಲಿ ನೋಡಿ ಫಸ್ಟ್ ನೋಡಿ, ಮೊಟ್ಟೆ ಇಡೋ ಜಾಗ ಇದು. ಮೊಟ್ಟೆ ಇಟ್ಟರೆ ಸಾಫ್ಟ್ ಇರುತ್ತೆ. ಮತ್ತೆ ಇಲ್ಲಿಂದ ಯಾಕೆ ಬರಲ್ಲ? ಅಲ್ಲಿಂದ ಬಂದರೆ ಇದು ಏನೋ ಡೈರೆಕ್ಟ್ ಇದಾಗುತ್ತೆ. ಕೆಳಗಿಂದ ಬಂದರೆ ಗೊತ್ತಾಗಲ್ಲ ಅವಕ್ಕೆ. ಇಲ್ಲಿ ತೂತಿದ್ರೆ ಏನಾಗುತ್ತೆ, ಹಾವು ಪಾವು ಹೋಗ್ಬಿಡ್ತವೆ. ಇದು ಕೆಳಗಿಂದ ಬರುತ್ತೆ. ಕೆಳಗಿಂದ ಬಂದು ಮೇಲೆ ಬಂದು ಹಿಂಗೆ ಒಳಗಡೆ ಹೋಗುತ್ತೆ. ಆಯ್ತು ಬಾ. ಮನೆ ನೋಡು, ಪಕ್ಷಿಗಳ ಮರಿಗಳ ಮನೆ ನೋಡಿ ಹೆಂಗಿರುತ್ತೆ. ಪಾಪ ಇದು ಯಾಕೆ ಬೇರೆ ಇದೆ? ಇದು ಬೇರೆ ಥರ ಕಟ್ಕೊಂಡಿದೆ. ಇನ್ನೊಂದು ಹಕ್ಕಿ ಇದು ಬೇರೆ ಥರ ಕಟ್ಕೊಂಡಿದೆ. ಇದು ಇನ್ನು ಅರ್ಧ ಮಾತ್ರ ಸಿಕ್ಕಿದೆ, ಇನ್ನು ಅರ್ಧ ಸಿಕ್ಕಿಲ್ಲ ನಮಗೆ. ಇದು ಕೊಡು ಪಾಪ, ಮೇಲೆ ಹೋಗೋಣ ಬಾ. ಕೊಡು ಇದು. ಇದಾಗಲ್ಲ. ವಾ ಮೇಲೆ ಇಟ್ಕೊ, ಮೇಲೆ ಇಟ್ಕೊ. ಅಯ್ಯಪ್ಪ ಗೌಲನಿ ಗೌಲನಿ ಕುಂಡಿ ಏನಾಯ್ತನಿ? ಬ್ಯಾಗ್ ತೋರಿಸು. ಹುಷಾರು, ನಿಂಗೆ ಮೇಲೆ ಬರೀ ಅಯ್ಯ ಸಿಕ್ಕದ. ಅಬ್ಬಾ ಒನ ಮಾತದಲ್ಲ ಮಕ್ಕಳಗದು. ಪನ್ನೀರ್, ಇದು ಪನ್ನೀರ್ ರೋಸ್ಟ್, ಪನ್ನೀರ್ ಟಿಕ್ಕ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿದೀರಾ? ಇವಾಗ ಬಾಳೆಯಲ್ಲಿ ಸುತ್ತಿ ಹಿಂಗೆ ರೋಲ್ ಮಾಡೋದು. ನಾನು ಮಾಡ್ತೀನಿ, ಸ್ವಲ್ಪ ಇಡು. ಹಿಂಗೆ ರೋಲ್ ಮಾಡಿ. ಪಾಪ ಬೆಂಕಿ ಹಚ್ಚು, ಪಾಪ ಬೆಂಕಿ ಹಚ್ಚು ಪ್ಲೀಸ್. ಎಳ್ನೀರು ಬುರುಡೆ ಇದು ಬಹುಶಃ ನನ್ನ ಹೆಂಡತಿನೇ ಕುಡಿದಿರೋದು ಇರಬೇಕು. ಅವ್ಳು ಕುಡಿದು ಕಾಯೆಲ್ಲ ತಿಂದಿದ್ಲು, ಅಲ್ಲಿ ಇಟ್ಟಿದ್ವಿ. ಈಗ ರೋಡ್ ಹಾಕಿ ಮುಚ್ಚಿಬಿಡ್ತೀವಿ. ಯಾಕೋ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾವೆ ಅಪ್ಪ ಮಗ. ಎಳ್ನೀರು ಬುರುಡೆನೂ ನ್ಯಾಚುರಲ್ಲು, ಬಾಳೆಹಣ್ಣು ನ್ಯಾಚುರಲ್ಲು, ನೀರು ಹಾಕ್ತಾವನೆ. ನೋಡಿಮ್ಮ, ಇದರಲ್ಲಿ ಹಾಕಿ ಮುಚ್ಚಿದ ಕಿಟ್ಟ. ಈಗ 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 ಇದು ಈ ಕಡೆ ಇದು ತೂತು ಬಾಳೆ ಸುತ್ತ ಬಿಡಿ ಅದಕ್ಕೊಂದು. ಓಕೆ, ಮತ್ತೆ ಕ್ಲೋಸ್. ಗೊತ್ತಾಯ್ತು ಕಿಟಿ? ಅದಕ್ಕೆ ಬಾಳೆಯಲ್ಲಿ ಸುತ್ತ ಬಿಡಿ ಒಂದು ಸೇಫ್ಟಿಗೆ. ಗರಿ ಕೊಡ, ಕಾಡು ಮನುಷ್ಯ ಥರ. ಗೌರಿ ಬಾಯಿಲಿ ನಾನು ಕಟ್ತೀನಿ. ಚೆಲ್ ಬೇಡಾಕಿ ಇವಾಗ್ಲೂ ಕೂಡ ಪಂಗ್ ಮಾಡ್ಬಿಡ ಎಲ್ಲ. ರೆಡಿ. ಆ ಗುಂಡೆ ಯಾಕೆ ಇಟ್ಟಿದ್ದೀರಲ್ಲಿ? ತೆಗೀರಿ ಕಲ್ಲು, ಹುಷಾರು ಮತ್ತೆ ಬಿಸಿದ್ರಿ. ಅದು ಯಾಕೆ ಇಟ್ಟಿದ್ದೀರಾ? ಸಪೋರ್ಟ್ಗೆ ಹಾಂ ಇಡಪ್ಪ, ಹುಷಾರು ಕಿಶು. ಜೈ ಬಜರಂಗ ಬಲಿ, ಜೈ ಪನೀರ್. ಪನೀರ್ ಗತ್ತಿ ದೇವರೇ ಬಲ್ಲ. ಯಪ್ಪ, ಏನೇನಾಗುತ್ತೋ ಗೊತ್ತಿಲ್ಲ ನನಗೆ. ಈಗ ಅದ್ರ ಮೇಲೆ ಗರಿ ತಂದು ಹಾಕಿಟ್ಟು ಅದೇ ಹಾಕಿ ಬಾಳೆಯಲ್ಲಿ ಹಾಕಿ ಬರಲ್ಲ. ಮೇಲೆ ನಾನು ಹಾಕ್ತೀನಿ. ಹಾಕ್ಲಮ್ಮ. ಆ ಕಾಯಿ ಮೈಂಡ್ ಬೈಬೇಕು. ಏನಾಗಂದ್ರೆ ನೋಡಿ ಕಿಟ್ಟಿ ಹಿಂಗೆ ಹಾಕು ಅಷ್ಟೇ, ಎಲೆ ಗರಿ ಎಲ್ಲ.
ನೀನು ತೆಂಗಿನ ಕೊಡ್ತಿತ್ತು ರೆಡಿನಾ ಈಗ ಅದು? ರೆಡಿ ಆದಂಗೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ಅದು ಹಿಂಗಾಗಿ ನಾವಿದು ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿರೋದಲ್ಲ, ಅರ್ಧಂಬರ್ಧನೂ ಆಗಿರ್ಬೋದು. ಪನ್ನೀರೇ ಜಾಸ್ತಿ ಬೇಕೇನಂತ ಅಂತ ನನಗೆ ಗೊತ್ತಿಲ್ಲ, ನೆಂತಿ ಹೇಳಿದ್ಲು. ಸೊ ಸಿ ನಾವು ಚೆಲ್ಲಿದ್ದೀರ ಮತ್ತು ನೋಡಿ ಹುಷಾರು, ಮಣ್ಣು ಪಾಲಾಗ್ಬಿಡ್ತಿಲ್ಲ. ಅವ್ನು ಹೇಳ್ದಂಗೆ ನೀರು ಹಾಕ್ಬಿಡಿ ಅದಕ್ಕೆ, ಮತ್ತೆ ನಾವು ಬೇಯಿಸಲ್ಲ ತಾನಲ್ಲೇನು, ಇಲ್ಲ ಅದೆಷ್ಟಕ್ಕೂ ನೀರು ಹಾಕ್ಬಿಡಿ. ಹೌದಾ? ಹ್ಞೂ ಕಿಟ್ಟಿ ಕಾಲಿಟ್ಬಿಟ್ಟು ಹುಷಾರು. ಬಿಸಿದೆ ಮಗ, ಹುಷಾರು. ತಟ್ಟೆ ಕೊಡೋಕೆ ಹತ್ರನೇ ಇಲ್ಲಿ. ಹ್ಞೂ ಸಾಕಷ್ಟೇ, ಹಂಗೆ ಹೇಳ್ಕೊಳ್ಳಿ. ತೆಂಗಿನಕಾಯಿ ಒಳಗೆ ಪನ್ನೀರ್ ಇದೆಯಮ್ಮ, ಪನ್ನೀರ್ ಮಾಡಿದಿರಲ್ಲ ನೀವು, ಅದಕ್ಕೆ ಮಸಾಲೆ ಹಚ್ಚಿದ್ದು, ಅದನ್ನು ತೆಂಗಿನಕಾಯಿ ಒಳಗಡೆ ಇಟ್ಟಿದ್ದಾರೆ. ಬುರುಡೆ 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 ಬುರುಡೆ, ನೆರ ಬುರುಡೆ ಅಲ್ಲ ಅದು, ತೆಂಗಿನ ಬುರುಡೆ. ಅಪ್ಪ ನೀವು ಪ್ಲೇಟಲ್ಲಿ ವೆಜ್ನವ್ರು ವೆಜ್ ತಿಂದಿರ್ತೀರಾ, ನಾನ್ ವೆಜ್ ತಿಂದಿರ್ತೀರಾ, ಎರಡು ತಿಂದ್ರೆ ಎರಡು ಹಾಕೊಂಡು ತಿಂದಿರ್ತೀರಾ. ಲೈಫಲ್ಲಿ ಯಾರು ಇದು ಏನೋ ತೆಂಗಿನ ಬುರುಡೆ ಹಾಕೊಂಡಿದ್ದೀರಾ? ನಾನು ಹಾಕೊಂಡಿದ್ದೀನಿ. ಓಕೆ, ನಾವು ಅನ್ಬಾಕ್ಸಿಂಗ್. ಇದು ಮಸಾಲೆನೇ ನಮ್ಮ ಮಕ್ಕಳೇ ರೆಡಿ ಮಾಡಿರೋದು. ಮೊನ್ನೆ ತೋಟದಲ್ಲಿ ಏನೇನಿತ್ತು ಇರೋದ್ರಲ್ಲೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಒಂದು ತುಪ್ಪ, ಎಣ್ಣೆ ಇರಲಿಲ್ಲ, ತುಪ್ಪ ಹಾಕಿದ್ದಾರೆ, ಖಾರದ ಪುಡಿ ಹಾಕಿದ್ದಾರೆ. ನೋಡೋಣ, ಅನ್ಬಾಕ್ಸ್ ಮಾಡೋಣ. ಓಕೆ, ಅನ್ಬಾಕ್ಸಿಂಗ್. ಗೌರಿ ರೆಡಿ? ಪನ್ನೀರ್ ಬಾರ್ಬಿಕ್ಯೂ. 3, 2, 1 ಸ್ಟಾರ್ಟ್. ಅಯ್ಯೋ ಏನು ಬೆಂದೇ ಇಲ್ಲ. ಚೆನ್ನಾಗಿರುತ್ತೆ. ಬಿಸಿ ಆಗಿದೆ, ಅಟ್ಲೀಸ್ಟು ಬಿಸಿ ಆಗಿಲ್ವಾ? ಸೊ ಏನು ಬೆಂದಿದ್ಯಾ? ಬಂದಿದೆ. ನಾನು ಬೆಂದಿಲ್ಲ ಅಂತ ತವದಲ್ಲಿ ಮಾಡೋಣ ಒಂದ್ಸಲ ಅನ್ಕೊಂಡು ತರೋಣ ಅನ್ಕೊಂಡೆ, ತವದಲ್ಲಿ ಮಾಡೋಣ ಅಂತ. ಬೆಂದಿದೆ ಅಂತಿದ್ದಾರೆ ಅಪ್ಪ ಮಕ್ಕಳು ಸೇರಿ. ಪನ್ನೀರ್ ತಂದೂರಿ. ಹೌದಾ? ಕೆಂಡದಲ್ಲಿ ಬಿತ್ತು ತೆಂಗಿನ ಬುರುಡೆ, ಕೊಡಿ. ತೆಂಗಿನ ಬುರುಡೆ ಒಳಗಡೆ ಹಾಕಿ ಬೇಯಿಸಿದ, ಕೆಂಡದಲ್ಲಿ ಬೇಯಿಸಿದ ಪನ್ನೀರ್ ತಂದೂರಿ ತುಂಬಾ ಚೆನ್ನಾಗಿದೆ. ಕೊಡಿ. ಹೌದು, ಸಾಕು ಸಾಕು, ಒಂದು ಸಾಕು. ಅವಾಗ ಒಂದು ಸ್ವಲ್ಪ ಮಸಿ ಕರ ಆಗುತ್ತೆ. ಬೆಂದಿಲ್ಲ? ಬೇಡಮ್ಮ ಬೇಯಿಸ್ತೀನು, ಬೇಸಂಗಿಲ್ಲ, ಬೇಸು. ಎಷ್ಟು ಗೊತ್ತಾ? 4 ಇದೆ. ಬೇಡ ಬಿಡು. 4 ಸುಮ್ಮನೆ ಅಮ್ಮ ನನ್ನ ಹೆಂಡತಿ ಮತ್ತು ಒಳ್ಳೆ ಅಡುಗೆ ಮಾಡಿದ್ದಾಳೆ. ತೋಟದಲ್ಲೆಲ್ಲ ಕಟ್ ಮಾಡ್ಕೊಂಬಂದು. ಥ್ಯಾಂಕ್ ಯು. ಸ್ವಲ್ಪ ಖಾರ ಆಯಿತು, ಬಟ್ ಅಷ್ಟಿಲ್ಲ. ಓಕೆ, ಹಸಿಮೆಣ್ಸಿಕಾಯಿ ಹಾಕಿದ್ದೀರ ಒಟ್ಟಿಗೆ, ಒಂದು ಸಾಂಬಾರು ಎಡು ಹಾಕ್ಬಿಟ್ಟಿದ್ದೀರ, ಅದಕ್ಕೆ ಖಾರ. ಹೋಗಿ ಮುಂದೆ ಹಾಕೊಂಬಿಟ್ಟು ನಾವು. ಇದು ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು. ಹಳ್ಳಿಲಿ ಖಾರ ತಿಂತಾರಲ್ವ ಗಟ್ಟಿಯಾಗಿ, ಅದು ರಾಗಿ ರೊಟ್ಟಿಗೆ ಖಾರ ಇರಲಿ ಅಂತ ಖಾರ ಮಾಡಿದ್ದೀನಿ. ನಾನು ಸ್ಟ್ರಾಂಗ್ ಇದ್ದೀನಿ. ಇರೋ ಅಣ್ಣನಾದ್ಮೇಲೆ ನಿಂದು ಆಯ್ತು ಇರಮ್ಮ. ನೋಡಿಬೇಕು. ಏನು ಕಿಶು ಇದು? ಎಲ್ಲಿ ತೆಂಗಿನಕಾಯಿ ಸುಲಿತಾ ಇರೋದು ನೀನು? ನಮ್ಮದು ತೋಟದಲ್ಲಿ ಒಂದಷ್ಟು ಕಾಯಿ ಸಿಕ್ಕಿದ್ದಾವೆ, ತೆಂಗಿನಕಾಯಿ. ಅವು ತೆಂಗಿನಕಾಯಿ ಮರ ಹತ್ತಕ್ಕಾಗಲ್ಲ, ದೊಡ್ಡ ಮರ ಆಗ್ಬಿಟ್ಟಿದ್ದಾವೆ. ಕೆಳಗಡೆ ಬಿದ್ದಿದ್ದೆಲ್ಲ ನಮ್ಮ ಅಪ್ಪ ಹಾಯ್ಕೊಂಬಂದವೆ. ಅದನ್ನು ನಾವು ತಿಂತಾ ಇದ್ದೀವಿ. ಎತ್ತು ಅಷ್ಟೇ ಅಪ್ಪ. ಕೈ ಕುಯ್ಕೊಂಡೆ.